ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಮಳೆಯ ಅಬ್ಬರ ಬತ್ತಿ ಹೋಗಿದ್ದ ಮಲಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ಮಳೆ ಬರ್ತಿಲ್ಲ ಅಂತ ಮುಗಿಲು ನೋಡ್ತಾ ಇದ್ದಂತಹ ರೈತರಿಗೆ ಇದೀಗ ನಿರಾಳರಾಗುವಂತಹ ಸಮಯ. ಮಲಪ್ರಭಾ ನದಿ ತಟದಲ್ಲಿರುವಂತಹ ಮಾರುತಿ ಮಂದಿರ ಕೂಡ ಭಾಗಶಃ ಮುಳುಗಡೆಯಾಗಿದೆ, ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಮಾರುತಿ ದೇವರ ಮೂರ್ತಿ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ. Hotel Management with AI. Join IIHM, International Institute of Hotel Management. ವರದಿ ನೀಡಿದ್ದಾರೆ, ನೋಡೋಣ. 4 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಹಬ್ಬನಟ್ಟಿ ಗ್ರಾಮದಲ್ಲಿರುವಂತಹ ಮಾರುತಿ ದೇವಸ್ಥಾನ ಭಾಗಶಃ ಮುಳುಗಡೆಯಾಗಿರುವಂಥದ್ದು. ನಾನೀಗ ಎಲ್ಲಿ ದೇವಸ್ಥಾನ ಮುಳುಗಡೆ ಆಗಿದೆ ಅದೇ ಪ್ರದೇಶದಲ್ಲಿ ಇದ್ದೇನೆ. ಸದ್ಯ ಈಗ ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬನಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ಮಾರುತಿ ದೇವಸ್ಥಾನ ಅರ್ಧದಷ್ಟು ಮುಳುಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಉದ್ಭವ ಮೂರ್ತಿ ಮಾರುತಿ ಮಂದಿರ ಏನಿದೆ, ಇದರ ದೇವಸ್ಥಾನದ ಮುಂಭಾಗದಲ್ಲೇ ರಾಮ ಲಕ್ಷ್ಮಣ ಸೀತಾ ಒಂದು ಮೂರ್ತಿಗಳು ಕೂಡ ಈಗಾಗಲೇ ಮುಳುಗ್ತಾ ಇರುವಂಥದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಲಪ್ರಭಾ ನದಿ ತಟದಲ್ಲಿ ಈ ಒಂದು ದೇವಸ್ಥಾನ ಇರುವಂಥದ್ದು. ಸದ್ಯ ನದಿ ತಟದ ಹೊರಭಾಗಕ್ಕೂ ಕೂಡ ನದಿ ನೀರು ಹರಿದು ಬರ್ತಾ ಇರುವಂಥ ಕಾರಣಕ್ಕಾಗಿ ನದಿ ಪಕ್ಕದಲ್ಲೇ ಇದ್ದಂಥ ದೇವಸ್ಥಾನಕ್ಕೂ ಕೂಡ ಈಗ ನೀರು ನುಗ್ಗಿರುವಂಥದ್ದು. ಗರ್ಭಗುಡಿ ಸೇರಿದಂತೆ ಎಲ್ಲವೂ ಕೂಡ ಮುಳುಗಡೆಯಾಗಿದ್ದಾವೆ. ಒಂದು ಕಡೆ ರಾಮ ಲಕ್ಷ್ಮಣ ಸೀತಾ ಮೂರ್ತಿ ಮುಳುಗಡೆ ಆದರೆ ಮತ್ತೊಂದು ಕಡೆ ಶಿವನ ಮಂದಿರ ಕೂಡ ಇರುವಂಥದ್ದು. ಅದು ಕೂಡ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ಭಾಗ ಮುಳುಗಡೆಯಾಗಿರುವಂಥದ್ದು. ಇನ್ನೂ ಕೂಡ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಸದ್ಯ ಈಗ ಮಲಪ್ರಭಾ ನದಿ ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಈ ಒಂದು ಪ್ರದೇಶ ಏನಿದೆ, ಬಹುತೇಕ ದೇವಸ್ಥಾನ ಒಳಗಡೆ ಭಾಗದ ದೃಶ್ಯಾವಳಿಗಳನ್ನು ನೋಡ್ಬೋದಾಗಿದೆ. ಸದ್ಯ ಈ ಪ್ರದೇಶದಲ್ಲೇ ಈಗ ಭಕ್ತರು ಹೊರಗಡೆಯಿಂದ ಬಂದ ಭಕ್ತರು ದೇವರ ದರ್ಶನವನ್ನು ಹೊರಭಾಗದಲ್ಲೇ ನಿಂತ್ಕೊಂಡು ಮಾಡ್ತಾ ಇರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಒಳಗಡೆ ಭಾಗದಲ್ಲಿ ದೇವರು ನೀರಲ್ಲಿ ಜಲಾವೃತಗೊಂಡಿರುವಂಥದ್ದು. ಹೀಗಾಗಿ ಸದ್ಯ ಈಗ ಆ ಒಂದು ಮೇಲ್ಭಾಗದಲ್ಲೇ ನದಿಯ ಮೇಲ್ಭಾಗದಲ್ಲೇ ನಿಂತ್ಕೊಂಡು ಭಕ್ತರು ದೇವರ ದರ್ಶನವನ್ನು ಮಾಡಿಕೊಂಡು ವಾಪಸ್ ಆಗ್ತಾ ಇರುವಂಥದ್ದು. ಸದ್ಯ ಈಗೇನು ತೋರಿಸ್ತಾ ಇದ್ದೇನೆ, ಇದೇ ಭಾಗದಲ್ಲಿ ಮಾರುತಿ ಮೂರ್ತಿ ಇತ್ತು, ದೇವರ ಮೂರ್ತಿ ಇತ್ತು. ಸೊ ಆ ಮೂರ್ತಿ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಸದ್ಯ ಈಗ ಇನ್ನೂ ಕೂಡ ಮಳೆ ನಿರಂತರವಾಗಿ ಮುಂದುವರಿದರೆ ಬಹುತೇಕ ಇಡೀ ದೇವಸ್ಥಾನವೇ ಮುಳುಗಡೆ ಆಗುತ್ತೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಒಂದು ದೇವಸ್ಥಾನ ಮುಳುಗಡೆ ಆಗ್ತಾ ಬರ್ತಾ ಇರುವಂಥದ್ದು. ಇನ್ನೊಂದು ವಾರ ಕಳೆದಿದೆ, ಆದರೆ ಬಹುತೇಕ ಇಡೀ ದೇವಸ್ಥಾನ ಈಗೇನು ಮೇಲ್ಭಾಗದಲ್ಲಿ ಉಳಿದಿದ್ದನ್ನು ನಾನೀಗ ತೋರಿಸ್ತಾ ಇದ್ದೇನೆ. ಇಡೀ ದೇವಸ್ಥಾನವೇ ಈ ಒಂದು ನದಿ ನೀರಿನಲ್ಲಿ ಮುಳುಗಡೆ ಆಗುವಂಥದ್ದು. ಸದ್ಯ ಈಗ ಕನಕುಂಬಿ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಕಳೆದ 4 ದಿನಗಳಿಂದ ಸುರಿದಂಥ ಮಳೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿರುವಂಥದ್ದು. ಸೊ ಹೀಗೆ ನಿರಂತರವಾಗಿ ಮಳೆ ಆಗಿದ್ದೆ ಆದರೆ ಬಹುತೇಕ ಒಂದು ಕಡೆ ದೇವಸ್ಥಾನ ಕಂಪ್ಲೀಟ್ ಆಗಿ ಮುಳುಗಡೆ ಆಗುತ್ತೆ, ಮತ್ತೊಂದು ಕಡೆ ಈ ಒಂದು ಮಲಪ್ರಭಾ ನದಿ ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿ ನವಿಲುತ್ತೀರ್ಥ ಜಲಾಶಯಕ್ಕೂ ಕೂಡ ಒಳಹರಿವು ಹೊರಹರಿವು ಕೂಡ ಹೆಚ್ಚಾಗುವಂಥದ್ದು. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ರೈತರ ಮೊಗದಲ್ಲಿ ಸಂತಸವನ್ನು ಮೂಡಿಸಿರುವಂಥದ್ದು. ಅದರ ಜೊತೆಗೆ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತಗೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.